ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲವು ದಿನಗಳಿಂದ ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸುದ್ದಿ ಆಗ್ತಾ ಇದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಹನಿ ಟ್ರ್ಯಾಪ್ ಕಹಾನಿ ಓಪನ್ ಆಗುತ್ತಾ ಅನ್ನುವಂತಹ ಕುತೂಹಲ. ಬೆಂಗಳೂರಿನಲ್ಲೇ ಸಚಿವರ ಹನಿ ಟ್ರ್ಯಾಪ್ ನಡೀತಾ ಹಾಗಾದ್ರೆ ಪೊಲೀಸರಿಗೆ ದೂರು ಕೊಡೋದಕ್ಕೆ ಆ ಸಚಿವರು ಮುಂದಾದ್ರ ಸಹಚರರ ಮೂಲಕ ಅಂದ್ರೆ ಅವರ ಬೆಂಬಲಿಗರ ಮೂಲಕ ಪೊಲೀಸ್ ಆಯುಕ್ತರಿಗೆ ದೂರು ಕೊಡುವಂತಹ ಸಾಧ್ಯತೆ ಇದೆಯಂತೆ. ಮಾನ ಉಳಿಸಿಕೊಳ್ಳೋದಕ್ಕೆ ಕಾನೂನಿನ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಈಗಲೂ ಸಿಡಿ ಪೆನ್ ಡ್ರೈವು ಎಲ್ಲ ವಿಚಾರಗಳು ಬಹಳ ಚರ್ಚೆಯಲ್ಲಿದೆ. ಒಂದು ವೇಳೆ ಈಗಲೂ ಕೂಡ ಯಾವುದಾದ್ರೂ ಸಚಿವರದಂತಹ ವಿಡಿಯೋಗಳು ಬಂದ್ಬಿಟ್ರೆ ಅವರ ತಲೆದಂಡ ಮಾತ್ರ ಅಲ್ಲ, ಆಡಳಿತ ನಡೆಸ್ತಾ ಇರುವಂತಹ ಸರ್ಕಾರಕ್ಕೆ ವಿಪರೀತವಾದ ಮುಜುಗರಗಳು ಉಂಟಾಗಬಹುದು. ನಾವು ಹಿಂದಿನ ಪ್ರಕರಣಗಳನ್ನು ನೋಡಿದ್ದೀವಿ. ಒಂದು ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಯಾವ ಸಚಿವರು, ಬೆಳಗಾವಿ ಭಾಗದ ಸಚಿವರು ಹೇಗೆ ಮಾನ ಕಳ್ಕೊಳ್ಬೇಕಾಯ್ತು ಆ ಸಿಡಿ ಎಲ್ಲ ರಿಲೀಸ್ ಆದಮೇಲೆ ಅನ್ನೋದು ಗೊತ್ತು. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲೂ ಅಷ್ಟೇ ಬಾಗಲಕೋಟೆ ಭಾಗದ ಒಬ್ಬರು ಸಚಿವರು ಹೇಗೆ ಮಾನ ಕಳ್ಕೊಂಡ್ರು, ನಂತರ ಅವ್ರ ತಲೆದಂಡ ಹೇಗಾಯಿತು ಗೊತ್ತಿದೆ ನಮಗೆ. ಇನ್ನು ಕೆಲವರೆಲ್ಲ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಸ್ಟೇ ಎಲ್ಲ ತೊಗೊಂಡು ಬಂದರು. ನಮ್ಮದು ರಿಲೇಟೆಡ್ ಕೆಲ ಸಿಡಿಗಳನ್ನು ಮಾರ್ಫ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಬಿಡುಗಡೆ ಮಾಡದಂತೆ ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಆಗದಂತೆ ನೋಡ್ಕೊಳ್ಳಿ ಅಂತೆಲ್ಲ ಸ್ಟೇ ತಂದರು. ಈಗಲೂ ಕೂಡ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟವನ್ನು ಹಿಂಗೆ ಮಾಡ್ತಾರಾ ಆ ನಾಯಕ ಅನ್ನೋದು ಕುತೂಹಲ. ಆ ನಾಯಕನಿಗೆ 2 ಸಲ ಹನಿ ಟ್ರ್ಯಾಪ್ ಯತ್ನದ ಪ್ಲಾನ್ ಅನ್ನು ಮಾಡಲಾಗಿತ್ತಂತೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಡೇಂಜರ್ ಝೋನ್ ಅನ್ನ ಆ ಲೀಡರ್ ಸೇರ್ತಾ ಇದ್ರಂತೆ. ಆದರೆ ಹನಿ ಜಾಲದ ಅರಿತು ಟ್ರ್ಯಾಪ್ ಆಗ್ಲಿಲ್ವಂತೆ ಆ ನಾಯಕ. ಸರ್ಕಾರದ ಮಟ್ಟದಲ್ಲಿ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗ್ತಾ ಇದೆಯಂತೆ. ಮಾನ ಕಳೆಯೋ ಪ್ಲಾನ್ ಅನ್ನ ಅದೇ ಪಾರ್ಟಿಯಲ್ಲಿ ಇಟ್ಕೊಂಡು ಕೆಲವರು ಮಾಡಿದ್ರು ಅನ್ನೋದು ಮಾತು. ಬಟ್ ಆ ನಾಯಕ ಹೇಳ್ತಾರೋದು ನಾನೇನು ಹನಿ ಟ್ರ್ಯಾಪಿಗೆ ಬೀಳಲಿಲ್ಲ, ನಾನು ಫುಲ್ಲು ಎಚ್ಚೆತ್ಕೊಂಡ್ಬಿಟ್ಟೆ, ನಾನು ಬುದ್ಧಿವಂತ ಇದ್ದೀನಿ ಅಂತ ಅವ್ರು ಹೇಳ್ಕೊಂಡು ಓಡಾಡ್ತಿದ್ದಾರಂತೆ. ಬಟ್ ತಲೆ ಬಿಸಿ ಮಾತ್ರ ಅವ್ರಿಗೆ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಈ ವಿಚಾರ ವಿಪರೀತ ಅಂದರೆ ವಿಪರೀತ ಮುಜುಗರಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದಾದ್ಮೇಲೆ ಒಂದು ಈ ಸರ್ಕಾರದಲ್ಲಿ ಇಶ್ಯೂಗಳು ಬರ್ತಾ ಇರೋದು. ಇದೆಲ್ಲ ಮುಗೀತು, ರನ್ಯಾ ಕೇಸ್ ಹಂತಕ್ಕೆ ಬಂತು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಈ ಹನಿ ಟ್ರ್ಯಾಪ್ ವಿಚಾರ ಕೂಡ ರಾಜ್ಯದಲ್ಲಿ ಗದ್ದಲಕ್ಕೆ ಕಾರಣ ಆಗೋ ಸಾಧ್ಯತೆ ಇದೆ. ಪ್ರಭಾವಿ ನಾಯಕನ ಬಳಿ ಹನಿ ಟ್ರ್ಯಾಪ್ಗೆ ಕಳಿಸಿದ್ದು ಯಾರು ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ. ಹನಿ ಟ್ರ್ಯಾಪ್ ದಾಳ ಮತ್ತು ಆ ನಾಯಕನಿಂದ ಡೆಲ್ಲಿಗೆ ದೂರು ಸಲ್ಲಿಸಲಾಯ್ತಂತೆ. ರಾಜಕೀಯ ದ್ವೇಷನೋ ಅಥವಾ ರಾಜಕೀಯವಾಗಿ ಹತ್ತಿಕ್ಕುವಂತಹ ಪ್ರಯತ್ನನೋ ಗೊತ್ತಿಲ್ಲ. ಆ ನಾಯಕನ ಹನಿ ಟ್ರ್ಯಾಪ್ಗೆ ಮತ್ತೊಬ್ಬ ನಾಯಕನಿಂದ ಯತ್ನ ಆಗಿದೆಯಂತೆ. ಇಬ್ಬರು ಒಂದೇ ಪಾರ್ಟಿ, ಹಾಗಾಗಿ ದೂರು ಕೊಟ್ಟಿಲ್ಲ ಅನ್ನುವಂತಹ ವಿಚಾರ. ಬಟ್ ಈಗಾಗಲೇ ಆ ನಾಯಕನ ಮೇಲೆ 2 ಸಲ ಹನಿ ಟ್ರ್ಯಾಪ್ ಯತ್ನ ಆಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಒಂದಲ್ಲ 2 ಸಲ ತನ್ನ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ಆ ನಾಯಕನೇ ಕೆಲವರ ಹತ್ರ ಹೇಳ್ಕೊಂಡಿದ್ದಾರಂತೆ. ಇದು ರಾಜಕೀಯ ಭವಿಷ್ಯಕ್ಕೆ ಕಲ್ಲು ಹಾಕೋದಕ್ಕೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ಲೆಕ್ಕಾಚಾರವನ್ನ ನಾಯಕ ಅರ್ಥಕೊಂಡ್ರಂತೆ. ಅಲರ್ಟ್ ಆಗಿ ಸಂಬಂಧಪಟ್ಟವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರಂತೆ. ಬಟ್ ಏನೇ ಆಗಲಿ ಪೊಲಿಟಿಕಲಿ ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರ ತೀರಾ ಅಸಹ್ಯದ ಅಧ್ಯಾಯ. ಮಾಡೋರಿಗೆ ಯಾವುದೇ ಕ್ಷಮೆ ಇಲ್ಲ. ಹನಿ ಟ್ರ್ಯಾಪ್ ಅನ್ನೋದೇ ಇಟ್ಸ್ ಎ ಮೋಸ್ಟ್ ಡೇಂಜರಸ್ ಥಿಂಗ್. ಅದರಷ್ಟು ಅಸಹ್ಯವಾದ ಕೆಲಸ ಯಾವುದೂ ಇಲ್ಲ. ಯಾವುದೇ ವ್ಯಕ್ತಿ ಹನಿ ಟ್ರ್ಯಾಪ್ ಮಾಡೋನಾಗಿದ್ದರೆ ಅಥವಾ ಲೇಡಿ ಆಗಿದ್ದರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಂಡು ಅವ್ರನ್ನ ಒಳಗಡೆ ಹಾಕ್ಬಾರ್ದು, ಜೈಲಿಗೆ ಹಾಕ್ಬಾರ್ದು. ಅದು ಪೊಲೀಸವ್ರು ವಿಚಾರಣೆ ಮಾಡ್ತಾರೆ. ಹಂಗೇನೆ ಇದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಇನ್ ಜನರಲ್ ನಾನು ಹೇಳ್ತಾ ಇರೋದು, ಹನಿ ಟ್ರ್ಯಾಪ್ ಯಾರೇ ಮಾಡಿರಲಿ ಅದು ಅಸಹ್ಯವಾದ ಕೆಲಸ, ಅದು ಅಕ್ಷಮ್ಯ ಅಪರಾಧ. ಅವ್ರನ್ನ ಒಳಗಡೆ ಹಾಕ್ತಾರೆ. ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಚಾರ. ಈಗ ಕರ್ನಾಟಕ ರಾಜ್ಯದ ಸುಸಂಸ್ಕೃತ ರಾಜ್ಯ, ಇದು ನಾವು ರೋಲ್ ಮಾಡಲ್ ಆಗಿದ್ವಿ. ಈ ಸಿಡಿ ಯೂನಿಟ್ಗಳು ಬಂದು ದೇಶದಲ್ಲಿ ನಮ್ಮಷ್ಟು ಕೆಟ್ಟ ಹೆಸರು ಯಾವ ರಾಜ್ಯದಲ್ಲೂ ಇಲ್ಲ. ವಲಸು ರಾಜಕಾರಣ ಮಾಡ್ತಾ ಇರೋರಿಗೆ ಜನ ಚಿಮಾರಿ ಹಾಕ್ಬೇಕು.